ಮಹದೇವಪುರ ಕ್ಷೇತ್ರದ ಶೀಗೆಹಳ್ಳಿ ಗ್ರಾಮ ಪಂಚಾಯಿತಿ ಕೆ ದೊಮ್ಮಸಂದ್ರ ಗ್ರಾಮದ ವ್ಯಾಪ್ತಿಯ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳು ಹಾಗೂ ಕುಂದು ಕೊರತೆಗಳ ಸಭೆಯನ್ನು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಲಾಗಿತ್ತು. ರಸ್ತೆ, ಚರಂಡಿ, ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಬಸ್ ನಿಲ್ದಾಣ, ಕಾನೂನು ಸುವ್ಯವಸ್ಥೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನಿವಾಸಿಗಳು ತಮಿಳುಸೆಲ್ವಂ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳರವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದರು. ಮಧು ಸರ್ಗೆ ತುಂಬ ಧನ್ಯವಾದಗಳು. ನಮ್ಮದು ಶಾಂತಿನಿಕೇತನ್ ಲೇಔಟು, ಗೋಕುಲಂ 1 ಕೋಮಲ ರೆಡ್ಡಿ ನನ್ನ ಹೆಸರು. ನಮ್ಮ ಲೇಔಟು ಸ್ವಲ್ಪ ಇಂಪ್ರೂವ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಆದರೆ ನಮ್ಮದು BDA ಲೇಔಟ್ ಆಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅಲ್ಲೋಗಿ ಕೇಳಿದರೆ ಇನ್ನೂ ಆಗಿಲ್ಲ, ನಿಮ್ಮದು ಪಂಚಾಯತಿನಲ್ಲಿ ಕೇಳಿ ಅಂತ ಹೇಳ್ತಾರೆ. ನೋಟಿಸ್ ಕೊಡಿ ಅಂದರೆ ಕೊಡ್ತಾಯಿಲ್ಲ ಅವರು. ಮೊದಲನೇದು. ಎರಡನೇ ಪ್ರಶ್ನೆ, ಬಸ್ ಸ್ಟಾಪ್ ಒಂದು ಆಗಬೇಕು. ಬಸ್ ಸ್ಟಾಪು ಸುಮಾರು ಜನ ನಾವು ವಾಕಿಂಗ್ ಹೋಗೋರು ನೋಡ್ತೀನಿ ಅವ್ರ ಕಷ್ಟಗಳು. ಅದಕ್ಕೂ ಎಲ್ಲ ಹತ್ರನೂ ವೆಹಿಕಲ್ಸ್ ಇರಲ್ಲ. ತುಂಬ ಸ್ಮೆಲ್ ಇದೆ. ಪಂಚಾಯತಿಗೆ ಬರಲ್ಲ ಸರ್, ಆಕ್ಚುಲಿ BBMP ಲಿಮಿಟ್ಸ್ ಬರುತ್ತೆ. ಸರ್ ಈಗ ಅಟ್ಲೀಸ್ಟ್ ಈ ರೋಡ್ ಅವರು ಜಸ್ಟ್ most of the issues has been one is my concern while I coming late night. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದ್ದು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತ್ವರಿತಗತಿಯಲ್ಲಿ ಬಗೆಹರಿಸುವುದಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಶೇಖರ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಪೂರ್ವ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾದ ನಂದಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧು, ಸಂಪತ್, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ನವೀನ್ ರೆಡ್ಡಿ, ಪವನ್, ಶೇಖರ್, ರುದ್ರ, ಇಸ್ಮಾಯಿಲ್, ಅರವಿಂದ್, ಶ್ಯಾಮ್ ಸುಂದರ್, ಸುಪ್ರದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವ್ರು ಹೇಳಿದಾರಲ್ಲ, ಇವಾಗ ಇದನ್ನೆಲ್ಲ ಇದು ಮಾಡಿ ಮೀಟಿಂಗಲ್ಲಿ ನಾವು ಇವಾಗ ಪಂಚಾಯತಿ ಸಭೆಗೆ ಇವಾಗ 13 ಜನ ಮೆಂಬರ್ ಇರ್ತೀವಲ್ಲ, ಇವಾಗ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ. ಆ ಸಭೆಗೆ ಇದು ಮಾಡಿ ಎಲ್ಲನೂ ಇನ್ಫೆಕ್ಷನ್ ಮಾಡಿ ಒಂದೊಂದಾಗೆ ಯಾವ ರೀತಿ ಅದನ್ನು ಬಗೆಹರಿಸ್ಬೋದು ಅಂತ. ಸೊ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಪ್ರೊಸೀಜರ್ ಪ್ರಕಾರ ಅವ್ರದ್ದು ಏನೇನು ಇದೆಯೋ ಸಮಸ್ಯೆಗಳನ್ನ ಒಂದೊಂದಾಗೆ ಬಗೆಹರಿಸ್ಕೊಡ್ತೀವಿ. ಮತ್ತು ಪಂಚಾಯತಿ ಒಳಗಡೆ ಏನು ಬರುತ್ತೋ ಆ ಸಮಸ್ಯೆ ಬಿಟ್ಟು ಬೇರೆ ಇವಾಗ ಪಂಚಾಯತಿ ಒಳಗಡೆ ಬರ್ದಿರೋಂಥ ಸಮಸ್ಯೆಗಳನ್ನ ನಾವು ಬೇರೆ ಥರ ಇನ್ಫ್ಲೂಯೆನ್ಸ್ ಮಾಡಿ, ಈಗ BBMPಗೆ ಬರೋ ಥರ ಇದ್ದರೆ ಅವ್ರ ಕಾಂಟ್ರಾಕ್ಟ್ರು, ಇಂಜಿನಿಯರಿಂಗ್ನ ಇದು ಪಂಚಾಯತಿಗೆ ಕರೆಸಿ ಅವ್ರ ಹತ್ರ ನಾವು ಇದು ಮಾಡಿ ಅದನ್ನ ಬಗೆಹರಿಸ್ಕೊಡ್ತೀವಿ. ಇವತ್ತು ನಮ್ಮ ದೊಮ್ಮಸಂದ್ರದಲ್ಲಿ ಶೀಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ಅಪಾರ್ಟ್ಮೆಂಟ್ಗಳು ಮೂಲಭೂತ ಸೌಕರ್ಯಗಳ ಒಂದು ಕೊರತೆಗಳ ಬಗ್ಗೆ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದರು. ಈ ಮೀಟಿಂಗಲ್ಲಿ ನಾವು ನಮ್ಮ ಶೀಗೆಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಮಧು ಅವರು ಮತ್ತು ವೇಲು ಸರು ಮತ್ತು ಸಂಪತ್ ಸರ್ ಎಲ್ಲರೂ ಸೇರಿ ಯಾವ ರೀತಿಯಾದ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಮತ್ತು ಇಲ್ಲಿನ ರೋಡ್ ಸಮಸ್ಯೆಗಳು ಮತ್ತು ಡಸ್ಟು ಮತ್ತು ನೀರು ಮತ್ತು ಪೊಲೀಸ್ದು ಪ್ರೋಟೋಕಾಲ್ ಪ್ರಕಾರ ಈವ್ನಿಂಗಲ್ಲಿ ಏನು ಸೇಫ್ಟಿ ಬೇಕೋ, ಹ್ಯೂಮನ್ ಸೇಫ್ಟಿ ಏನಿದೆಯೋ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಇವತ್ತು ಮೀಟಿಂಗ್ ಮಾಡಿದ್ರು. ಸೊ ಇದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವೆಲ್ಲ ಮಾಡ್ತೀವಿ. ಇದಕ್ಕೆ ಮುಂಚೆ ನಾವು ನಮ್ಮ MLA ಅವರು ಲಿಂಬಾವಳಿ ಅವ್ರ ಮಾರ್ಗದರ್ಶನದಲ್ಲಿ ಸುಮಾರಷ್ಟು ಕೆಲಸಗಳು ಮಾಡಿದ್ವಿ. ಇವಾಗ ನಮ್ಮ MLA ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನ ಮತ್ತು ಶ್ರೀ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಮಾರ್ಗದರ್ಶನದಲ್ಲಿ ಏನೇನಾಗುತ್ತೋ ಮುಂದಿನ ದಿನಗಳು ಅಷ್ಟೇ ಕೆಲಸಗಳು ಏನಾಗುತ್ತೋ ನಾವು ಮಾಡ್ಕೊತೀವಿ. ಧನ್ಯವಾದ. ಕಾಂಗ್ರೆಸ್ ಗೌರ್ಮೆಂಟ್ ಏನು ಅನುದಾನ ಕೊಟ್ಟಿಲ್ಲ ಅನ್ನೋದೊಂದು ಸುಳ್ಳು ಮಾತು. ಈಗಾಗಲೇ ಅನುದಾನಗಳೆಲ್ಲ ಕ್ಷೇತ್ರದಲ್ಲಿ ಕ್ಷೇತ್ರವಾರು MLAಗಳಿಗೆ ಖುದ್ದಾಗಿ ಕರೆಸಿ ನಮ್ಮ DCM ಸಾಹೇಬರು ಅವ್ರಿಗೆ ಮಾಡಿಸಿದ್ದಾರೆ. ಈ ಅನುದಾನಗಳಲ್ಲಿ ಡೆವಲಪ್ಮೆಂಟ್ ವಿಷಯ ಬಂದಾಗ ಕಾಂಗ್ರೆಸ್ ಪಕ್ಷ ಯಾವತ್ತೂ ತಾರತಮ್ಯ ಮಾಡಲ್ಲ. ಎಲ್ರಿಗೂ ಜನಗಳ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ. ಸೊ ದೇಶದ ಅಭಿವೃದ್ಧಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಅಂದಂಗೆ ಇದೇನು ಭಾರತ ದೇಶದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದಿದೆ ಅದು ಕಾಂಗ್ರೆಸ್ ಪಕ್ಷದಿಂದಲೇ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಇಲ್ಲಿನ ಲೋಕಲ್ ಸಮಸ್ಯೆಗಳಲ್ಲಿ ಯಾರು ತಾರತಮ್ಯ ಮಾಡ್ಕೊಳ್ಳಲ್ಲ, ಮಾಡೋದು ಹೋಗಲ್ಲ. ಅದು ಕೇವಲ ಒಂದು started a program called Coffee with K Dhomasandra leaders. All our leaders joined for our program, and residents more than 14 apartments have joined, and we all gave request to the leaders. Leaders confirmed and assured us that all our issues will be identified and addressed soon. We have a review meeting also after 3 months. Thank you so much for our district president Mr. Nandakumar sir, Congress district president, and Kachinaga sir also. They advised us to interact with all apartment residents, and then our leaders, panchayat members, panchayat presidents, so that we have arranged this program, and also our apartments, Congress apartments cell.
main issues like all we have that a drainage system has to be resolved, and water crisis we have that has to be resolved. Street talk issues and many bottles is there. That also we don't have bus stop in our area. That we need. We have asked to address, and CCTV camera also for safety issues, and street light also we asked them to put many issues, and road issues, dust issues also we have.